15 ದಿನಗಳ ಕಾಲ ಮಾಲ್ ಆಫ್ ಏಷ್ಯಾ ಒಂದಾಗಿರುವಂಥದ್ದು. ಈ ಬೆನ್ನಲ್ಲೇ ಅಲ್ಲಿ ಸ್ಥಳದಲ್ಲಿ ಸೆಕ್ಷನ್ 144 ಕೂಡ ಜಾರಿಯಾಗಿದೆ. ಈ ಬೆನ್ನಲ್ಲೇ ಹೈಕೋರ್ಟ್ ಮೆಟ್ಟಿಲೇರಿದೆ. ಮಾಲ್ ಆಫ್ ಏಷ್ಯಾ ಮಾಲ್ನಿಂದಾಗಿ ಸಾವಿರಾರು ನೌಕರರು ಜೀವನ ಮಾಡ್ತಿದ್ದಾರೆ, ಸಾವಿರಾರು ಕೆಲಸಗಾರರಿದ್ದಾರೆ. ಸೆಕ್ಷನ್ 144 ಹೇರುವ ಮೂಲಕ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಮಾಲ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದರು. ಸರ್ಕಾರ ಮಾಲ್ ಮುಚ್ಚಲು ಆದೇಶಿಸಿಲ್ಲ, ಸಾರ್ವಜನಿಕರ ಪ್ರವೇಶಕ್ಕೆ ಮಾತ್ರ ನಿರ್ಬಂಧ ಹೇರಿದೆ ಅಂತ ಹೇಳಿ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದ್ದಾರೆ. ಕನ್ನಡ ನಾಮಫಲಕವನ್ನು ಬಳಸಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಗಿತ್ತು. ಈ ಬೆನ್ನಲ್ಲೇ ಒಂದು ದಿನ ಕ್ಲೋಸ್ ಕೂಡ ಆಗಿತ್ತು ಮಾಲ್ ಆಫ್ ಏಷ್ಯಾ. ಆದರೆ ನಿನ್ನೆ ಕಮಿಷನರ್ ಆದೇಶವನ್ನು ಹೊರಡಿಸಿ ಮಾಲ್ ಆಫ್ ಏಷ್ಯಾ 15 ದಿನಗಳ ಕಾಲ ಬಂಧಿಸಲಾಗಿತ್ತು. 144 ಸೆಕ್ಷನ್ ಕೂಡ ಜಾರಿಯಾಗಿರೋದು. ಏಷ್ಯಾ ಈ ಒಂದು ವಿಚಾರ ಕೋರ್ಟ್ನಲ್ಲಿದೆ. 144 ಸೆಕ್ಷನ್ ಜಾರಿಯಾಗಿದೆ. ಇಡೀ ಏನು ಏರ್ಪೋರ್ಟ್ ರೋಡು ಹಾಗೂ ಇಲ್ಲಿನ ಪಬ್ಲಿಕ್ ತೊಂದರೆ ಆಗ್ತಿದೆ ಅಂತೇಳಿ 144 ಸೆಕ್ಷನ್ ಸರ್ಕಾರ ಜಾರಿ ಮಾಡಿದೆ. ಈ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಭಾನುವಾರವಾದರೂ ಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಪಬ್ಲಿಕ್ಕಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ನಮಗೆ ಸುಮಾರು ಜನ ಕೇಳಿದ್ದೀವಿ, ನ್ಯೂಸ್ ನೋಡಿದ್ದಾರೆ ಅಂತ. ಆದರೆ ಸುಮಾರು ಜನ ಇಲ್ಲಿ ಬಂದಿರೋರಿಗೆ ಇಲ್ಲಿ ಮಾಲ್ ಆಫ್ ಏಷ್ಯಾದ ಒಂದು ಕೋರ್ಟ್ ವಿಚಾರ ನಡೀತಾ ಇದೆ. ಆ ಕೋರ್ಟ್ ವಿಚಾರ ಆಗೋವರೆಗೂ ಇದು ಓಪನ್ ಆಗೋದಿಲ್ಲ ಅಂತೇಳಿ ಪಬ್ಲಿಕ್ಕಿಗೆ ಮಾಹಿತಿ ಇಲ್ಲ. ಹೊರಗಡೆ ಕೂಡ ಬೋರ್ಡ್ ಕೂಡ ಹಾಕಿಲ್ಲ. ಮೊನ್ನೆ ಹಿಂದೆ ನಡೆದಂಥ ಏನು ಕನ್ನಡ ಬೋರ್ಡ್ ಹಾಕಿಲ್ಲ ಅನ್ನೋ ವಿಚಾರದಲ್ಲೇ ಒಂದು ದೊಡ್ಡ ಹೋರಾಟಗಳೇ ಆಯಿತು. ಏನು ಒಳಗಡೆ ಇದ್ದಂಥ ಒಂದಷ್ಟು ಸಾಮಾನುಗಳನ್ನು ಕನ್ನಡ ಪರ ಹೋರಾಟಗಾರರು ವಿರೋಧ ಮಾಡಿದ್ರು. ಆದರೆ ಇವತ್ತು ಮಾಲ್ ಆಫ್ ಏಷ್ಯಾ ಏನಿದೆ ಇಲ್ಲಿ ಸೆಕ್ಯೂರಿಟಿಗಳು ಸಹ ಇಲ್ಲಿ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಜನರು ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿಯಾಗಿರೋದ್ರಿಂದ ಇಲ್ಲಿ ಯಾರು ಬರೋವಾಗೂ ಇಲ್ಲ ಕೂಡ. ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು 140 ಸೆಕ್ಷನ್ ಜಾರಿ ಮಾಡಿದೆ. ಈ ವಿಚಾರ ಕೋರ್ಟ್ನಲ್ಲಿದೆ. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನದ ನಂತರ ಇದನ್ನು ಓಪನ್ ಮಾಡಬೇಕಾ ಅಥವಾ ಮಾಡಬಾರ್ದು, ಬೇರೆ ಪರ್ಯಾಯ ವ್ಯವಸ್ಥೆಗಳೇನು ಅಂತೇಳಿ ಹೇಳಿದೆ. ಆದರೆ ಕೋರ್ಟ್ 140 ಸೆಕ್ಷನ್ ಜಾರಿ ಮಾಡಿರೋದು ಏನು ಪಬ್ಲಿಕ್ ಬರದೇ ಇರಲಿ ಅಂತ ಮಾಡಿದ ಬಿಟ್ಟರೆ ಇಡೀ ಮಾಲನ್ನು ಬಂದ್ ಮಾಡಿಲ್ಲ. ಆದರೆ ಪಬ್ಲಿಕ್ಕಿಗೆ ಇಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಜೊತೆಗೆ ಇಲ್ಲಿ ಪಬ್ಲಿಕ್ಕು ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಮಾಹಿತಿ ಇಲ್ಲ. ಎಷ್ಟೊಂದು ಇಲ್ಲಿ ಸುಮಾರು ಜನ ನಾರ್ತ್ ಇಂಡಿಯನ್ಸ್ ಇರೋದ್ರಿಂದ ಅವ್ರಿಗೆ ಮಾಹಿತಿನೇ ಇಲ್ಲ, ಕನ್ನಡ ನ್ಯೂಸ್ ಚಾನಲ್ಗಳನ್ನ ನೋಡೋದಿಲ್ಲ. ಹಾಗಾಗಿ ಮಾಲ್ ಆಫ್ ಏಷ್ಯಾದ ಒಂದು ವಿಚಾರ ಕೋರ್ಟ್ನಲ್ಲಿ ಇರೋದ್ರಿಂದ ಅದು ಇವತ್ತು ತೀರ್ಮಾನ ಆಗ್ಬೋದು ಅಥವಾ ನಾಳೆ ತೀರ್ಮಾನ ಆಗ್ಬೋದು. ವೆಯ್ಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕೂಡ. ನೋಡಬೇಕು ಇಲ್ಲಿವರೆಗೂ ಮಾಲ್ ಆಫ್ ಏಷ್ಯಾದ ವಿಚಾರ ಕೋರ್ಟ್ನಲ್ಲಿರೋದ್ರಿಂದ ಯಾರು ಏನು ಮಾತಾಡೋದಕ್ಕಾಗೋದಿಲ್ಲ. ನ್ಯಾಯಾಂಗದಿಂದ ತೀರ್ಪು ಏನೇ ಬಂದರೂ ಕೂಡ ಅದನ್ನು ಸ್ವಾಗತ ಮಾಡಬೇಕಾಗತ್ತೆ. ಈ ಮಾಲ್ ಆಫ್ ಏಷ್ಯಾದ ವಿಚಾರ ಈಗಾಗಲೇ ಅವ್ರ ಪರ ವಕೀಲರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಇದನ್ನು ಸರ್ಕಾರದ ಪರ ವಕೀಲರು ಕೂಡ ವಾದ ವಿವಾದ ನಡೀತಾ ಇದೆ. ಇದಾದ ನಂತರ ಯಾವ ತೀರ್ಪು ಹೊರಬರುತ್ತೆ, ತೀರ್ಪಿನ ನಂತರ ಏನೆಲ್ಲ ಒಂದಷ್ಟು ಬದಲಾವಣೆಗಳಾಗುತ್ತೆ, ಮಾಲ್ ಆಫ್ ಏಷ್ಯಾನ ಓಪನ್ ಮಾಡ್ತಾರೆ ಅಥವಾ ಬೇರೆ ರೀತಿಯಾದಂಥ ಒಂದಷ್ಟು ಸಡಿಲಿಕೆಗಳನ್ನ ಮಾಡಿ ಇಲ್ಲಿ ಪಬ್ಲಿಕ್ಕಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರಮೇಶ್, ರಿಪಬ್ಲಿಕ್ ನ್ಯೂಸ್, ಬೆಂಗಳೂರು.